ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಚಳಿಗಾಲ ಮುಗಿತಾ ಬಂತು, ಬೇಸಿಗೆ ಹತ್ತತ್ರ ಬಂತು. ಇನ್ನೇನು ಎಲ್ಲರಿಗೂ ತಂಪಾಗಿ ಇರೋ ಏನಾದರೂ ತಂಪು ಪಾನೀಯಗಳನ್ನು, ಜ್ಯೂಸ್ನ, ಐಸ್ ಕ್ರೀಮ್ಸ್ನ ತಿನ್ನಬೇಕು ಅಥವಾ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅಂಜೂರ ಹಣ್ಣಿಂದ ಒಂದೊಳ್ಳೆ ರುಚಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಜ್ಯೂಸ್ನ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದಷ್ಟು ಅಂಜೂರ ಹಣ್ಣನ್ನು ತಗೊಂಡಿದ್ದೀನಿ. ಈಗ ನಾನು ಈ ಅಂಜೂರ ಹಣ್ಣನ್ನು ಈ ರೀತಿ ಬಿಡಿಸ್ಕೊಳ್ತಿದ್ದೀನಿ, ಅಥವಾ ಇದನ್ನು ನಾವು ಚಾಕುವಿನ ಸಹಾಯದಿಂದನೂ ಕಟ್ ಮಾಡ್ಕೋಬಹುದು. ಅಂಜೂರ ಹಣ್ಣು ತುಂಬಾ ಸಾಫ್ಟಾಗಿ ಹಾಗೆ ಸ್ವೀಟಾಗಿ ಇರುತ್ತೆ. ಕೆಲವರು ಎಲ್ಲ ಹಣ್ಣನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ, ಇನ್ನು ಕೆಲವೊಂದು ಹಣ್ಣುಗಳನ್ನು ಮಾತ್ರ ಇಷ್ಟಪಟ್ಟು ತಿಂತಾರೆ, ಇನ್ನು ಕೆಲವು ಹಣ್ಣನ್ನು ತಿನ್ನೋದಿಲ್ಲ, ಎಸ್ಪೆಷಲಿ ಮಕ್ಕಳು. ನಾನು ಈ ಹಣ್ಣನ್ನು ಮಾತ್ರ ತಿಂತೀನಿ, ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ರೀತಿಯ ಜ್ಯೂಸ್ಗಳನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಅಂಜೂರ ಹಣ್ಣಿಂದ ಹೆಲ್ತ್ಗಂತೂ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ. ಅಂಜೂರ ಹಣ್ಣನ್ನು ಫಿಗ್ ಅಂತಲೂ ಕರಿತೀವಿ. ಇದರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂಜೂರ ಹಣ್ಣಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಲೋ ಫ್ಯಾಟ್ ಇರೋದ್ರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿನೂ ಸಹಕಾರಿಯಾಗಿದೆ. ಈ ಹಣ್ಣಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ ಹಾಗೆ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಐರನ್ ಇರುತ್ತೆ. ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅಂಜೂರ ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ 5ರಿಂದ 6 ಖರ್ಜೂರ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಬೇಸಿಗೆಯಲ್ಲಿ ಇಂಥ ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ ಜ್ಯೂಸ್ಗಳನ್ನು ಕುಡಿತಾ ಇದ್ದರೆ ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಆಗೋದನ್ನು ತಡೆಗಟ್ಬೋದು. ನೆಕ್ಸ್ಟ್ ಇದಕ್ಕೆ ಸ್ವೀಟ್ನೆಸ್ಗೋಸ್ಕರ ನಾನು ಕಲ್ಲು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಕಲ್ಲು ಸಕ್ಕರೆಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಡಿದ್ದಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1.5 ಚಮಚದಷ್ಟು ಡ್ರೈ ಫ್ರೂಟ್ ಪೌಡರ್ನ ಮನೆಯಲ್ಲಿ ಮಾಡಿ ಇಟ್ಟಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ನನ್ನ ಡ್ರೈ ಫ್ರೂಟ್ಸ್ ಅಥವಾ ಪ್ರೋಟೀನ್ ಪೌಡರ್ನ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಈಗ ಇದಕ್ಕೆ 1 ಕಪ್ನಷ್ಟು ಹಾಲು ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಆಗಿರೋ ಅಂಜೂರ ಜ್ಯೂಸ್ನ ಈಗ ನಾನು ಜ್ಯೂಸ್ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ಕಾಮ್ ಕಸ್ತೂರಿ ಬೀಜನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಇದಕ್ಕೆ ಸಬ್ಜಾ ಬೀಜ ಅಂತಲೂ ಕರಿತೀವಿ. ಇದನ್ನು ಕೂಡ ನಾನು ಜ್ಯೂಸಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊನೆಯದಾಗಿ ಗಾರ್ನಿಷಿಂಗ್ಗೋಸ್ಕರ ಖರ್ಜೂರ ಮತ್ತು ಅಂಜೂರನ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಜ್ಯೂಸ್ನ ಮೇಲೆ ಹಾಕಿ ಇದನ್ನು ಸರ್ವ್ ಮಾಡ್ತಿದ್ದೀನಿ. ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಅಂಜೂರ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ರೆಸಿಪಿಗಳ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೂಪರ್ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಅಂಜೂರ ಜ್ಯೂಸ್ನ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.